ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ವೀಕ್ಷಕರ, ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡೋಣ. ಕೊರೋನಾ ಕಂಟ್ರೋಲ್ ಮಾಡಲು ಲಾಕ್ಡೌನ್ ಅನಿವಾರ್ಯ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಜೊತೆಗಿನ ಸಭೆ ಬಳಿಕ ಮಾತನಾಡಿದ ಅಶೋಕ್, ರಾಜಧಾನಿಯ 2 ಮಾರ್ಕೆಟ್ ಮುಚ್ಚೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಇಡೀ ರಸ್ತೆಯನ್ನ ಸೀಲ್ ಡೌನ್ ಮಾಡಲು ತೀರ್ಮಾನವನ್ನ ಮಾಡಿದ್ದೀವಿ. ರಂಗೋಲಿ ಕೆಳಗೆ ಹೋಗುವವರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕ್ರಮ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೊರೋನಾ ಹೆಚ್ಚಾಗ್ತಿರುವಂತಹ ಪ್ರದೇಶಗಳಲ್ಲಿ ಲಾಕ್ಡೌನ್ ಅನಿವಾರ್ಯ ಅಂತ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಆರ್ ಅಶೋಕ್. ಇನ್ನು ಹೋಮ್ ಕ್ವಾರಂಟೈನ್ ನಲ್ಲಿರೋರು ಸರ್ಕಾರದ ನಿಯಮ ಪಾಲನೆ ಮಾಡಬೇಕು. ಮನೆಯಲ್ಲಿ ತಮ್ಮ ಮೊಬೈಲ್ ಇಟ್ಟು ಹೊರಗಡೆ ಹೋಗಬೇಡಿ. ಒಂದು ವೇಳೆ ತಿರುಗಾಡಿದ್ರೆ ಮುಲಾಜಿಲ್ಲದೆ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಗರದಲ್ಲಿ ಚಿಕ್ಕಪೇಟೆ ಭಾಗದಲ್ಲಿ, ಚಾಮರಾಜಪೇಟೆ ಭಾಗದಲ್ಲಿ, ಕಲಾಸಿಪಾಳ್ಯಮ್ಮ ಇರ್ಬೋದು, KR ಮಾರ್ಕೆಟ್ ಇರ್ಬೋದು, ಈ ಭಾಗದಲ್ಲಿ ಹೆಚ್ಚು ಪ್ರಸಾರ ಆಗ್ತಾ ಇರತಕ್ಕಂಥದ್ದು. ಸೋಂಕು ಅಲ್ಲಿಂದನೇ ಹರಡ್ತಾ ಇರುವಂಥದ್ದು ಗಮನಕ್ಕೆ ಬಂದಿದೆ. ಆ ದೃಷ್ಟಿಯಿಂದ ಅಲ್ಲೆಲ್ಲ ಲಾಕ್ಡೌನ್ ಮಾಡುವಂಥದ್ದಕ್ಕೆ ಇವತ್ತು ಅಧಿಕಾರಿಗಳು ಆದೇಶಗಳನ್ನು ಹೊರಡಿಸ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಆದೇಶಗಳನ್ನು ಇವತ್ತು ಕೊಟ್ಟಿದ್ದಾರೆ. ಇಂಡಿವಿಜುವಲ್ ಆಗಿ ಪ್ರತಿಯೊಂದಕ್ಕೂ ಒಂದೊಂದು ಇನ್ಚಾರ್ಜ್ಗಳನ್ನು ಘೋಷಣೆ ಮಾಡಿದ್ದಾರೆ. ಯಾರ್ಯಾರು ಅಂದರೆ ಐಡೆಂಟಿಫೈ ಮಾಡುವಂಥದ್ದಕ್ಕೆ, ಆಸ್ಪತ್ರೆಗಳಿಗೆ ಕಳಿಸೋವಂಥದ್ದಕ್ಕೆ, ಮತ್ತು ಅವರಿಗೆ ಫುಡ್ ವ್ಯವಸ್ಥೆ ನೋಡ್ಕೊಳ್ಳೋವಂಥದ್ದಕ್ಕೆ ಸಪ್ರೇಟ್ ಅಧಿಕಾರಿಗಳನ್ನು, ನ್ಯೂಡಲ್ ಅಧಿಕಾರಿಗಳನ್ನು ನಾವು ಇವತ್ತು ನಾಮಿನೇಟ್ ಮಾಡಿದ್ದೀರಿ. ಅವರೆಲ್ಲರೂ ಕೂಡ ಇನ್ಮೇಲೆ ಇಂಡಿವಿಜುವಲ್ ಆಗಿ ಅದನ್ನು ಮಾನಿಟರ್ ಮಾಡ್ತಾರೆ. ಕಟ್ಟುನಿಟ್ಟಾಗಿ ಇನ್ಮೇಲೆ ಕ್ರಮಗಳನ್ನು ನಾವು ಹಾಸ್ಪಿಟಲ್ ಕೆಪಾಸಿಟಿಗಳನ್ನು ಕೂಡ ಚರ್ಚೆ ಆಗಿ ಒಂದು ಕರ್ನಾಟಕ ಸರ್ಕಾರದ ಸುಮಾರು 13 ಹಾಸ್ಪಿಟಲ್ಗಳು ಬೆಂಗಳೂರಿನಲ್ಲಿ ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಉಪಯೋಗ ಮಾಡ್ಕೋಬೇಕು. ಮತ್ತು ಮೆಡಿಕಲ್ ಕಾಲೇಜುಗಳು ಕೂಡ ಇದ್ದಾವೆ, ಅವುಗಳ ಸಹಕಾರನ ತಗೋಬೇಕು. 3 ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ ಮತ್ತು 10 ಪ್ರೈವೇಟ್ ಕಾಲೇಜ್ ಇದೆ. ಎರಡನೇದಾಗಿ ಎಸಿಂಪ್ಟೊಮೆಟಿಕ್ ಪೇಷಂಟ್ಗಳನ್ನು ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡಬೇಕು. ಸೊ ದ್ಯಾಟ್ ಕ್ರಿಟಿಕಲ್ ಪೇಷಂಟ್ಸ್ಗೆ ಹೆಚ್ಚಿನ ಬೆಡ್ಗಳು ಅವೈಲೇಬಲ್ ಆಗ್ತದೆ. ಮತ್ತು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಸಹಾಯವನ್ನು ಕೂಡ ಪಡ್ಕೋಬೇಕಾಗುತ್ತೆ ಅನ್ನುವಂಥದ್ದು ಈ 3. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಂದು ಸಿಎಂ ಯಡಿಯೂರಪ್ಪ ತುರ್ತು ಸಭೆಯನ್ನು ನಡೆಸಿದ್ದಾರೆ. ಕೊರೋನಾ ಸಭೆಯಲ್ಲಿ ಸಿಎಂ ಮಹತ್ವದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲಾಕ್ಡೌನ್ ಜಾರಿ ಬಗ್ಗೆ ಸಿಎಂ ಚಿಂತನೆಯನ್ನ ನಡೆಸಿದ್ದಾರೆ. ಸಿಎಂ ಕೈಗೆ ಸೋಂಕು ಹರಡುವಂತಹ ಶಿವಾಜಿನಗರ, ರಾಜಾಜಿನಗರ, ಚಾಮರಾಜಪೇಟೆ, ಮಲ್ಲೇಶ್ವರಂ, ಜಯನಗರ, ಬಸವನಗುಡಿ, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಗಳ ಪಟ್ಟಿಯನ್ನ ನೀಡಲಾಗಿದೆಯಂತೆ. ಈ ಕ್ಷೇತ್ರಗಳಲ್ಲಿ ಮತ್ತೆ ಲಾಕ್ಡೌನ್ ಜಾರಿಗೆ ಸಿಎಂ ಚಿಂತನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಕ್ಷೇತ್ರಗಳು ಬೆಳಗ್ಗೆ 7ರಿಂದ ಬೆಳಗ್ಗೆ 10ರ ತನಕ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನು ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನ ಈ ಕೊರೋನಾ ತುರ್ತು ಸಭೆಯಲ್ಲಿ ಸಚಿವರು, ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ರು. ಸೋಂಕು ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕೆ ಸಿಎಂ ಯಡಿಯೂರಪ್ಪ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಹೊರ ರಾಜ್ಯಗಳಿಂದ ಬಂದವರಿಂದಲೇ ಸೋಂಕು ಹೆಚ್ಚಾಗ್ತಾ ಇದೆ. ಲಾಕ್ಡೌನ್ ಸಡಿಲಿಕೆ ಜನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇವತ್ತಿನ ಪರಿಸ್ಥಿತಿಗೆ ಅದೇ ಕಾರಣವಾಗಿರುವಂತದ್ದು ಅಂತ ಸಿಎಂ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರು ಮತ್ತೆ ಲಾಕ್ಡೌನ್ ಆಗಬಹುದು ಅಂತ ಬಿಬಿಎಂಪಿ ಕಮಿಷನರ್ ಸುಳಿವನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಬಿಬಿಎಂಪಿ ಕಮಿಷನರ್ ಅನಿಲ್ ಕುಮಾರ್, ಸೋಂಕು ವ್ಯಾಪಕವಾಗಿರುವಂತಹ ಏರಿಯಾಗಳಲ್ಲಿ ಲಾಕ್ಡೌನ್ ಹಾಗೆಯೇ ಸೀಲ್ ಡೌನ್ ನಿಯಮ ಕಠಿಣಗೊಳಿಸಲು ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಸೋಂಕು ಹರಡುವ ಪ್ರದೇಶ, ಸ್ಥಳ, ಉದ್ದಿಮೆಗಳ ಮೇಲೆ ಹದ್ದಿನ ಕಣ್ಣು ಇಡ್ತೀವಿ ಅಂತ ತಿಳಿಸಿದ್ರು. ಇನ್ನು ಪರಿಸ್ಥಿತಿ ತಹಬದಿಗೆ ತರುವುದಕ್ಕೆ ಕೆಲವು ಕಠಿಣ ತೀರ್ಮಾನ ಅನಿವಾರ್ಯವಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಠಿಣ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಸೋಂಕು ಇನ್ನೂ ವ್ಯಾಪಕವಾಗಿ ಹರಡ್ತಕ್ಕಂಥ ಎಲ್ಲ ಸೂಚನೆಗಳು ಇರೋದ್ರಿಂದ ನಾವು ಆಯಾ ಪ್ರದೇಶಗಳಲ್ಲಿ ಸೀಲ್ ಡೌನ್ ಮಾಡ್ತಕ್ಕಂಥದ್ದು ಕೆಲವೊಂದು ತೀರ್ಮಾನಗಳನ್ನು ನಾವು ತೆಗೆದುಕೊಳ್ತೀವಿ. ಬೆಂಗಳೂರಿನ 7ರಿಂದ 10 ಪ್ರದೇಶಗಳು ಇಂದಿನಿಂದಲೇ ಲಾಕ್ಡೌನ್ ಮಾಡುವಂತ ಸಾಧ್ಯತೆ ಇದೆ. ಸಿದ್ದಾಪುರ ವಾರ್ಡ್, KR ಮಾರುಕಟ್ಟೆ, ಚಾಮರಾಜಪೇಟೆ, ವಿವಿಪುರಂ ವಾರ್ಡ್, ಚಿಕ್ಕಪೇಟೆ ಸೇರಿದಂತೆ 7ರಿಂದ 10 ದೊಡ್ಡ ಪ್ರದೇಶಗಳು ಸಂಪೂರ್ಣ ಬಂದ್ ಆಗುವಂತ ಸಾಧ್ಯತೆ ಇದೆ. ಪಾದರಾಯನಪುರದ ಮಾದರಿಯಲ್ಲೇ 7 ವಾರ್ಡ್ಗಳಲ್ಲಿ ಲಾಕ್ಡೌನ್ ಮಾಡಲಿಕ್ಕೆ ಚಿಂತನೆಯನ್ನು ಮಾಡಲಾಗ್ತಾ ಇದೆ. ಈ ಏರಿಯಾಗಳಲ್ಲಿ ಎಲ್ಲಾ ವ್ಯಾಪಾರ ವಹಿವಾಟುಗಳು ಬಂದ್ ಮಾಡಲಿಕ್ಕೆ ಬಿಬಿಎಂಪಿ ಚಿಂತನೆಯನ್ನ ಮಾಡ್ತಾ ಇದೆ. ಈ ಏರಿಯಾಗಳಲ್ಲಿರುವಂತಹ ಯಾರೊಬ್ಬರು ಏರಿಯಾದಿಂದ ಹೊರ ಬರುವಂತಿಲ್ಲ, ಒಳ ಹೋಗುವಂತಿಲ್ಲ. ಜೊತೆಗೆ ಸೀಲ್ ಡೌನ್ ಏರಿಯಾದ ದೇವಸ್ಥಾನ, ಮಸೀದಿ, ಚರ್ಚ್ಗಳು ಸಹ ಸಂಪೂರ್ಣ ಬಂದ್ ಮಾಡಲಿಕ್ಕೆ ಚಿಂತಿಸಲಾಗ್ತಾ ಇದೆ. ಕೊರೋನಾ ಸೋಂಕು ಹೆಚ್ಚಾಗ್ತಿರುವಂತಹ ಪ್ರದೇಶಗಳಲ್ಲಿ ಬಿಬಿಎಂಪಿ ಕಮಿಷನರ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡಿದ್ರು. ಬೆಂಗಳೂರಿನ
ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಸೋಂಕು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಚಿಕ್ಕಪೇಟೆಯನ್ನು ಸೀಲ್ ಡೌನ್ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ವ್ಯಾಪಾರ ಸ್ಥಗಿತಗೊಳಿಸಲು ಚಿಂತನೆಯನ್ನ ಮಾಡಲಾಗಿದೆ. ಆದರೆ ಇದಕ್ಕೆ ಎಲ್ಲಾ ವ್ಯಾಪಾರಿಗಳು ಒಪ್ಪಿಗೆಯನ್ನು ಸೂಚಿಸಿಲ್ಲ. ಚಿಕ್ಕಪೇಟೆ ಎಲೆಕ್ಟ್ರಾನಿಕ್ ವಸ್ತುಗಳ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿದ್ದು ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ. ಚಿಕ್ಕಪೇಟೆಯನ್ನ ಸಂಪೂರ್ಣ ಸೀಲ್ ಡೌನ್ ಮಾಡಿದ್ರೆ ವಹಿವಾಟು ಬುಡಮೇಲಾಗುವಂತ ಸಾಧ್ಯತೆ ಇದೆ. ಆದರೆ ಎಲ್ಲೆಡೆಯಿಂದ ಚಿಕ್ಕಪೇಟೆಗೆ ಜನ ಬರ್ತಾ ಇರೋದ್ರಿಂದ ಕೊರೋನಾ ಕೇಸ್ ಕೂಡ ಹೆಚ್ಚಾಗುವಂತ ಆತಂಕ ಇದೆ. ಬೆಂಗಳೂರಿನಲ್ಲಿ ಕೊರೋನಾ ಕಾಟ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ನಗರದ ಹೃದಯ ಭಾಗದಲ್ಲಿರುವಂತಹ ಕೆಆರ್ ಮಾರ್ಕೆಟ್ ಮತ್ತೆ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರು ಹೊರವಲಯದ ಸಿಂಗೇನ ಅಗ್ರಹಾರ ಹಣ್ಣು ತರಕಾರಿ ಮಾರ್ಕೆಟ್ ಬಳಿ ಶಿಫ್ಟ್ ಮಾಡಲಾಗಿರುವಂತದ್ದು. ಕಲಾಸಿಪಾಳ್ಯ ಪೊಲೀಸರಿಗೆ ಕೊರೋನಾ ಸೋಂಕು ದೃಢವಾದಂತಹ ಹಿನ್ನೆಲೆಯಲ್ಲಿ ತರಕಾರಿ ಮಾರುಕಟ್ಟೆ ಮತ್ತೆ ಎತ್ತಂಗಡಿ ಮಾಡಲಾಗಿದೆ. ಕಲಾಸಿಪಾಳ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯಿಂದ ತತ್ಕ್ಷಣ ಜಾರಿಗೆ ಬರುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಮಾರ್ಚ್ ತಿಂಗಳಿನಲ್ಲಿ ತರಕಾರಿ ಮಾರುಕಟ್ಟೆಯನ್ನ ನಗರದ ಹೊರವಲಯ ಆನೇಕಲ್ ತಾಲೂಕಿನ ಸಿಂಗೇನ ಅಗ್ರಹಾರಕ್ಕೆ ತಾತ್ಕಾಲಿಕವಾಗಿ ಸ್ಥಳಾಂತರಿಸಲಾಗಿತ್ತು. ಆದರೆ ವರ್ತಕರಿಗೆ ಸಮಸ್ಯೆಗಳಾದಂತಹ ಹಿನ್ನೆಲೆಯಲ್ಲಿ ಜೂನ್ 10ಕ್ಕೆ ಕಲಾಸಿಪಾಳ್ಯಕ್ಕೆ ವಾಪಸ್ ಶಿಫ್ಟ್ ಮಾಡಲಾಯಿತು. ಆದರೆ ಇದೀಗ ಪೊಲೀಸರು ಸೇರಿದಂತೆ ಕೊರೋನಾ ಪ್ರಕರಣಗಳು ದಿಢೀರನೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಮತ್ತೆ ಕೆಆರ್ ಮಾರುಕಟ್ಟೆಯನ್ನ ಸ್ಥಳಾಂತರ ಮಾಡಿದೆ. ಬೆಂಗಳೂರಿನ ಕೋವಿಡ್ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳೇ ಇಲ್ಲ. ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ಕೊರೋನಾ ಹೆಮ್ಮಾರಿಯ ಅಟ್ಟಹಾಸ. ಸೋಂಕಿತರು ಹೆಚ್ಚಾಗ್ತಾ ಇದ್ದಾರೆ. ಆದರೆ ಸೋಂಕಿತರಿಗೆ ಆಸ್ಪತ್ರೆ ನೀಡೋದಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಆಸ್ಪತ್ರೆಗಳಲ್ಲಿ ಈಗ ಬೆಡ್ ವ್ಯವಸ್ಥೆ ಇಲ್ಲ. ಬೆಂಗಳೂರಿನ ಕೊರೋನಾ ಆಸ್ಪತ್ರೆಗಳೆಲ್ಲ ರೋಗಿಗಳಿಂದ ಭರ್ತಿಯಾಗ್ಬಿಟ್ಟಿದೆ. ವಿಕ್ಟೋರಿಯಾ ಬೌರಿಂಗ್ ಆಸ್ಪತ್ರೆಯಲ್ಲಿ ಹಾಸಿಗೆ ಖಾಲಿ ಇಲ್ಲ. ರೋಗಿಗಳು ಆಸ್ಪತ್ರೆಗೆ ಹೋದ್ರು ಕೂಡ ನಾಳೆ ಬನ್ನಿ, ಹಾಸಿಗೆ ಇಲ್ಲ ಅಂತ ಆಸ್ಪತ್ರೆ ಸಿಬ್ಬಂದಿ ವಾಪಸ್ ಕಳಿಸ್ತಾ ಇದ್ದಾರೆ. ಕೋವಿಡ್ ರೋಗಿಗಳೇ ಬಂದ್ರು ಇಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಕೋವಿಡ್ ಆಸ್ಪತ್ರೆಗಳ ಐಸಿಯು ವಾರ್ಡ್ಸ್ ಭರ್ತಿಯಾಗಿವೆ. ವಿಕ್ಟೋರಿಯಾದಲ್ಲಿ 550ರಲ್ಲಿ 350 ಹಾಸಿಗೆ ಕೊರೋನಾಗೆ ಮೀಸಲಿಡಲಾಗಿದೆ. ಎಲ್ಲಾ ಹಾಸಿಗೆಗಳು ಭರ್ತಿಯಾದ ಹಿನ್ನೆಲೆಯಲ್ಲಿ ಕೆಲ ರೋಗಿಗಳನ್ನು ರಾಜೀವ್ ಗಾಂಧಿ ಆಸ್ಪತ್ರೆಗೂ ಶಿಫ್ಟ್ ಮಾಡಲಾಗಿದೆ. ಬೌರಿಂಗ್ನಲ್ಲೂ ಐಸಿಯು ವಾರ್ಡ್ ಭರ್ತಿಯಾಗಿದ್ದು ಬೇರೆ ರೋಗಿಗಳು ಈಗ ಅಡ್ಮಿಟ್ ಆಗುವುದಕ್ಕೆ ಹಾಸಿಗೆ ವ್ಯವಸ್ಥೆ ಇಲ್ಲದ ಕಾರಣ ವಾಪಸ್ ಕಳುಹಿಸಲಾಗ್ತಾ ಇದೆ. ರಾಜ್ಯದಲ್ಲಿ ದಿನೇ ದಿನೇ ಸಾವಿನ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಸದ್ಯ ಕರ್ನಾಟಕದಲ್ಲಿ 482 ಸೋಂಕಿತರು ಹೈ ರಿಸ್ಕ್ನಲ್ಲಿದ್ದಾರೆ. ಈಗಾಗಲೇ ಮೃತಪಟ್ಟಂತ 137 ಮಂದಿ ಹೈ ರಿಸ್ಕ್ನಲ್ಲಿ ಇದ್ದವರೇ ಆಗಿದ್ದಾರೆ. ಮೃತಪಟ್ಟಂತ 72% ಮಂದಿ 50 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದು ಬಹುತೇಕ ಮಂದಿ ದೀರ್ಘಕಾಲೀನ ಸಮಸ್ಯೆಗಳಿಂದ ಬಳಲ್ತಾ ಇದ್ರು ಅಂತ ತಿಳಿದು ಬಂದಿದೆ. ಸದ್ಯ 482 ಜನರಲ್ಲಿ 77 ಜನ ಐಸಿಯುನಲ್ಲಿದ್ದು 12 ಜನರಿಗೆ ವೆಂಟಿಲೇಟರ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೈ ರಿಸ್ಕ್ ಪ್ರಕರಣ ನಿಭಾಯಿಸಲಿಕ್ಕೆ ಸಕಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇಡೀ ರಾಜ್ಯದಲ್ಲಿ 23,299 ಹಾಸಿಗೆ ಕೊರೋನಾಗೆ ಮೀಸಲಿಡಲಾಗಿದೆ. ಬೆಂಗಳೂರಿನಲ್ಲಿ 3,445 ಹಾಸಿಗೆ ಕೊರೋನಾಗೆ ಮೀಸಲಿಡಲಾಗಿದೆ. ರಾಜ್ಯದಲ್ಲಿ ಶಾಲೆ ತೆರೆಯಲು ಬಹುತೇಕ ಪೋಷಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಶಾಲೆ ಪುನರ್ ಆರಂಭಕ್ಕೆ 95% ಪೋಷಕರು ವಿರೋಧವನ್ನು ವ್ಯಕ್ತಪಡಿಸಿದ್ದು ಉಳಿದ 5% ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸುವ ಬಗ್ಗೆ ಗೊಂದಲದಲ್ಲಿದ್ದಾರೆ. ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವಂತಹ ವರದಿಯಲ್ಲಿ ಈ ಅಂಶಗಳು ಬಹಿರಂಗವಾಗಿದ್ದು ಈ ವರ್ಷ ಶಾಲೆ ಮತ್ತೆ ಆರಂಭ ಆಗುವುದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಪೋಷಕರು, ವಿದ್ಯಾರ್ಥಿಗಳು, ಎಸ್ಟಿಎಂಸಿ ಸದಸ್ಯರು ಶಾಲೆ ಆರಂಭಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಶಾಲೆ ಪುನರ್ ಆರಂಭ ಮಾಡಲು ಪೋಷಕರ ಬಳಿ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿತ್ತು. ಈಗಾಗಲೇ ಬಹುತೇಕ ಶಾಲೆಗಳು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿವೆ. ಪೋಷಕರ ಬಳಿ 3 ಮಾದರಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಮೊದಲ ಪ್ರಶ್ನೆ, ಕೊರೋನಾ ನಡುವೆ ಶಾಲೆ ಪುನರ್ ಆರಂಭ ಮಾಡೋ ಬಗ್ಗೆ ನಿಮ್ಮ ಅಭಿಪ್ರಾಯ. 2ನೇ ಪ್ರಶ್ನೆ, ಶಿಫ್ಟ್ ಆಧಾರದಲ್ಲಿ ತರಗತಿಗಳನ್ನು ನಡೆಸುವ ಬಗ್ಗೆ. 3ನೇ ಪ್ರಶ್ನೆ, ಶಾಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಶಾಲೆ ಆರಂಭಿಸುವ ಬಗ್ಗೆ ಅಭಿಪ್ರಾಯವನ್ನು ಕೇಳಲಾಗಿತ್ತು. ಬೆಂಗಳೂರಲ್ಲಿ ಕ್ಷಣ ಕ್ಷಣಕ್ಕೂ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ನಡುವೆ ಕುರುಬ ಸಂಘದವರು ಚುನಾವಣೆ ಮಾಡೋಕೆ ಮುಂದಾಗಿದ್ದಾರೆ. ರಾಜ್ಯ ಪ್ರಾದೇಶಿಕ ಕುರುಬ ಸಂಘದ ಪದಾಧಿಕಾರಿಗಳ ನೇಮಕಕ್ಕೆ ಚುನಾವಣೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಅನುಮತಿ ನೀಡಲಿಕ್ಕೆ ನಿರಾಕರಿಸಿದ್ರು. ಹಿರಿಯ ಅಧಿಕಾರಿಗಳಿಂದ ಅನುಮತಿಯನ್ನ ಪಡೆದು ಚುನಾವಣೆ ಮಾಡ್ತಿದ್ದಾರೆ. ಗಾಂಧಿನಗರದಲ್ಲಿರುವಂತಹ ಕುರುಬ ಸಮುದಾಯ ಸಂಘದಲ್ಲಿ ಇದೇ ತಿಂಗಳ 26ರಂದು ಚುನಾವಣೆಗೆ ಅನುಮತಿ ನೀಡಲಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ 118 ಮಂದಿ ನಿರ್ದೇಶಕರಿಗೆ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಆದರೆ ಪಟ್ಟಿಯಲ್ಲಿರುವಂತಹ ಬಹುತೇಕ ಮಂದಿ 55 ವರ್ಷ ಮೇಲ್ಪಟ್ಟವರೇ ಆಗಿದ್ದಾರೆ. ಇಂತಹ ಸಮಯದಲ್ಲಿ ಚುನಾವಣೆ ಅವಶ್ಯಕತೆ ಇದೆಯಾ ಅಂತ ಅವರ ಸಮುದಾಯ ಮುಖಂಡರಿಂದಲೇ ಆಕ್ರೋಶ ವ್ಯಕ್ತವಾಗಿದೆ. ಚಾಮರಾಜನಗರದಲ್ಲಿ ಕೊರೋನಾ ಶಂಕಿತ ಮಹಿಳೆ ಸಾವನ್ನಪ್ಪಿದ್ದಾರೆ. ನಿನ್ನೆಯಷ್ಟೇ ಚಾಮರಾಜನಗರದ ಕೋವಿಡ್ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆ ಚಿಕಿತ್ಸೆ ಸ್ಪಂದಿಸದೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದ 29 ವರ್ಷದ ಮಹಿಳೆ ಮೊದಲು ಬಸವರಾಜೇಂದ್ರ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ರು. ಇದೀಗ ಮಹಿಳೆಯ ಗಂಟಲು ದ್ರವ ಪರೀಕ್ಷೆಗೆ ಕಳುಹಿಸಲಾಗಿದ್ದು ವರದಿ ನೆಗೆಟಿವ್ ಅಂತ ಬಂದಿದೆ. ಜಿಲ್ಲಾಧಿಕಾರಿ ಹಾಗೂ ಜನ ಇದರಿಂದಾಗಿ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ.
ಬೆಂಗಳೂರಲ್ಲಿ ಕೊರೋನಾ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಸರ್ಕಾರದ ನಡೆಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾನು ಈ ಹಿಂದೆಯೇ ಲಾಕ್ಡೌನ್ ತೆಗೆಯೋದು ಬೇಡ ಅಂತ ಹೇಳಿದ್ದೆ. ಲಾಕ್ಡೌನ್ ತೆಗೆದ ನಂತರ ಸೋಂಕು ಜಾಸ್ತಿ ಆಗ್ತಾ ಇದೆ. ರಾಜ್ಯ ಸರ್ಕಾರ ಲಾಕ್ಡೌನ್ ತೆಗೆದು ಎಡವಟ್ಟನ್ನ ಮಾಡಿದ್ರು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸರ್ಕಾರ ಆಸ್ಪತ್ರೆಗಳು ರೆಡಿ ಇವೆ ಅಂತಾರೆ. ಈಗ ನೋಡಿದ್ರೆ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ ಎಂದು ವರದಿಗಳು ಬರ್ತಾ ಇದ್ದಾವೆ. ಸರ್ಕಾರದ ನಿರ್ಲಕ್ಷ್ಯದಿಂದ ಈಗ ಸೋಂಕು ಜಾಸ್ತಿ ಆಗ್ತಾ ಇದೆ ಅಂತ ರಾಮಲಿಂಗಾರೆಡ್ಡಿ ಅವರು ನ್ಯೂಸ್ 18ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾಗ ಲಾಕ್ಡೌನ್ ತೆಗೆದಿದ್ದು ತೀರಾ ತಪ್ಪು. ದೇಶದಲ್ಲೂ ತೆಗೆದಿದ್ದು ತಪ್ಪು, ರಾಜ್ಯದಲ್ಲೂ ತೆಗೆದಿದ್ದು ತಪ್ಪು, ಬೆಂಗಳೂರು ನಗರದಲ್ಲೂ ತೆಗೆದಿದ್ದು ತಪ್ಪು. ಸೋಂಕಿತರ ಸಂಖ್ಯೆ ಕಡಿಮೆ ಆದಮೇಲೆ ಲಾಕ್ಡೌನು ಫ್ರೀ ಮಾಡಬೇಕಾಗಿತ್ತು. ಜಾಸ್ತಿ ಆಗ್ತಾ ಇದೆ, ತೆಗೆದೇ ಬಿಟ್ರು. ಏನು ಸರ್ಕಾರ ಯಾವ ರೀತಿ ಇದನ್ನು ಅರ್ಥ ಮಾಡಿಕೊಂಡ್ರು ನನಗಂತೂ ಗೊತ್ತಾಗಲಿಲ್ಲ. ಮೇ 4ನೇ ತಾರೀಕು ತೆಗೆದರು. ಮೇ ಕೊನೆಯವರೆಗೂ ಇಟ್ಟಿದ್ರೆ ಖಂಡಿತ ಇದು ಒಂದು ನಿಯಂತ್ರಣಕ್ಕೆ ನಾವು ತರಬಹುದಿತ್ತು. ಬೆಂಗಳೂರಿನ ಎಲ್ಲಾ ಪೊಲೀಸ್ ಠಾಣೆಯಲ್ಲಿ 55 ವರ್ಷ ಮೇಲ್ಪಟ್ಟ ಸಿಬ್ಬಂದಿ ಹಾಗೂ ಅನಾರೋಗ್ಯ ಪೀಡಿತ ಸಿಬ್ಬಂದಿ ಮನೆಯಲ್ಲೇ ಇರಬೇಕು ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಸೂಚನೆ ನೀಡಿದ ಬೆನ್ನಲ್ಲೇ ಡಿಸಿಪಿಗಳು ಅಲರ್ಟ್ ಆಗಿದ್ದಾರೆ. ಆಯಾ ವಲಯ ಡಿಸಿಪಿಗಳಿಂದ ಎಲ್ಲಾ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆಯನ್ನು ನೀಡಲಾಗಿದ್ದು ಸ್ಟೇಷನ್ನಲ್ಲಿ 55 ವರ್ಷ ಮೇಲ್ಪಟ್ಟ ಸಿಬ್ಬಂದಿ ಹಾಗೆಯೇ ಅನಾರೋಗ್ಯ ಉಳ್ಳವರ ಪಟ್ಟಿ ಮಾಡಿಕೊಡೋದಕ್ಕೆ ಹೇಳಿದ್ದಾರೆ. ಇನ್ನು ಕೆಎಸ್ಆರ್ಪಿ ಪೊಲೀಸರಲ್ಲಿ ಮತ್ತೆ ಕೊರೋನಾ ಸ್ಫೋಟವಾಗಿದೆ. ಕೋರಮಂಗಲದ 4ನೇ ಬೆಟಾಲಿಯನ್ನಲ್ಲಿ ಮತ್ತೆ 6 ಪೊಲೀಸರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಮುಂಜಾಗ್ರತಾ ಕ್ರಮವಾಗಿ 58 ಪೊಲೀಸ್ ಸಿಬ್ಬಂದಿ ಕ್ವಾರಂಟೈನ್ ಮಾಡಲಾಗಿದೆ. ಇತ್ತ ಬೆಂಗಳೂರಲ್ಲಿ ಮತ್ತಿಬ್ಬರು ಪೊಲೀಸರಿಗೆ ಕೊರೋನಾ ಪಾಸಿಟಿವ್ ಕನ್ಫರ್ಮ್ ಆಗಿದೆ. ಸಿಸಿಬಿಯ ಮತ್ತೊಬ್ಬ ಪೊಲೀಸ್ ಪೇದೆಗೆ ಕೊರೋನಾ ಸೋಂಕು ತಗುಲಿದೆ. ಜೊತೆಗೆ ಕುಮಾರಸ್ವಾಮಿ ಲೇಔಟ್ ಟ್ರಾಫಿಕ್ ಪೇದೆಗೂ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಇದುವರೆಗೂ ನಗರದಲ್ಲಿ 66 ಪೊಲೀಸರಿಗೆ ಕೊರೋನಾ ಸೋಂಕಿಗೆ ಅವರೆಲ್ಲ ತುತ್ತಾಗಿದ್ದಾರೆ. ಬೆಂಗಳೂರು ಅಷ್ಟೇ ಅಲ್ಲ, ಬೀದರ್ ಪೊಲೀಸರಿಗೂ ಈಗ ಕೊರೋನಾದ ಭಯ ಶುರುವಾಗಿದೆ. ಸೋಂಕಿತನ ಜೊತೆ ಸಂಪರ್ಕ ಹೊಂದಿದಂತ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ 55 ಪೊಲೀಸರು ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. 55 ಪೊಲೀಸ್ ಸಿಬ್ಬಂದಿ ಹೋಮ್ ಕ್ವಾರಂಟೈನ್ ಆಗಬೇಕು ಅಂತ ಬೀದರ್ನ ಎಸ್ಪಿ ಡಿಎಲ್ ನಾಗೇಶ್ ಸೂಚನೆಯನ್ನು ನೀಡಿದ್ದಾರೆ. ಬಗದಲ್ ಠಾಣೆ, ಮುನ್ನಳ್ಳಿ ಹಾಗೆ ಜನವಾಡ, ಬೀದರ್ ಗ್ರಾಮೀಣ ಠಾಣೆಯ ಸಿಬ್ಬಂದಿಗಳಿಗೆ ಈಗ ಕೊರೋನಾ ಭಯ ಆವರಿಸಿದೆ. ಕೊರೋನಾ ಸೋಂಕಿತ ಡಾಕ್ಟರ್ ಜೊತೆ ಕೆಲ ಪೊಲೀಸರು ಸಂಪರ್ಕ ಹೊಂದಿದ್ರು. ಅಲ್ಲದೆ ಪಾಸಿಟಿವ್ ಬಂದಿದ್ದಂತ ಆರೋಪಿಗಳನ್ನ ಕೆಲ ಪೊಲೀಸರು ದಸ್ತಗಿರಿ ಮಾಡಿದ್ರು. ಒಟ್ಟು ಜಿಲ್ಲೆಯ 71 ಪೊಲೀಸ್ ಸಿಬ್ಬಂದಿ ಕ್ವಾರಂಟೈನ್ ಮಾಡಲಾಗಿತ್ತು. ಅದರಲ್ಲಿ 16 ಜನರ ವರದಿ ನೆಗೆಟಿವ್ ಬಂದ ಹಿನ್ನೆಲೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಕನಕಪುರದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಜನರೇ ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ಗೆ ಮುಂದಾಗಿದ್ದಾರೆ. ಜುಲೈ 1ರವರೆಗೆ ಸ್ವಯಂ ಲಾಕ್ಡೌನ್ಗೆ ಕನಕಪುರ ಜನರು ನಿರ್ಧಾರವನ್ನು ಮಾಡಿದ್ದು ಬೆಳಗ್ಗೆ 7ರಿಂದ 11ರವರೆಗೆ ಅಗತ್ಯ ವಸ್ತುಗಳ ಮಾರಾಟವನ್ನ ಮಾಡಲಾಗುತ್ತೆ. ಬಳಿಕ ಉಳಿದಂತೆ ಎಲ್ಲಾ ಅಂಗಡಿ ಮುಂಗಟ್ಟುಗಳ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಸದ್ಯ ಕನಕಪುರ ತಾಲೂಕಿನಲ್ಲಿ 36 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಕಂಡುಬಂದಿವೆ. ನವೋದಯ ಆರೋಗ್ಯ ಕೇಂದ್ರದ ವೈದ್ಯ ದಂಪತಿಗೆ ಕೊರೋನಾ ಪಾಸಿಟಿವ್ ಬಂದಂತಹ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಕನಕಪುರ ಜನತೆ ಲಾಕ್ಡೌನ್ಗೆ ಶರಣಾಗಿದ್ದಾರೆ. ಇನ್ನು ಕೆಲವರು ಬಾರ್ಗಳನ್ನು ಬಂದ್ ಮಾಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವಂತೆ ಡಿಕೆಶಿ ಮನವಿ ಮಾಡಿದಂತ ಬೆನ್ನಲ್ಲೇ ಜನ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಮಾತ್ರ ಬೆಳಗ್ಗೆ 7ರಿಂದ 11 ಗಂಟೆಗೆ ವ್ಯಾಪಾರ ಮಾಡಿ ಬಾಗಿಲಾಕೊಂಡು ಮನೆಗೆ ಹೋಗಿ ಅಂತ ಹೇಳ್ತಾರೆ. ಆದರೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಓಪನ್ ಇರಬೇಕು ಅಂತ ಹೇಳ್ತಾರೆ. ಜೊತೆಗೆ ಇವತ್ತೇನು ಸರ್ಕಾರಿ ಇಲಾಖೆಗಳು ಕಚೇರಿಗಳು ಮುಚ್ಚಬೇಕು ಅಂತ ಹೇಳ್ತಾರೆ. ಆಮೇಲೆ ಜೊತೆಗೆ ಸಬ್ರಿಜು ಓಪನ್ ಇದೆ. ಸಾರಿಗೆ ವ್ಯವಸ್ಥೆಗಳು ಸಮರ್ಪಕವಾಗಿ ಓಡಾಡ್ತವೆ. ಆದರೆ ಇಷ್ಟೆಲ್ಲ ಇದ್ದ ಮೇಲೆ ಇವರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ವಿಜಯಪುರದಲ್ಲಿ 17 ವರ್ಷದ ಯುವತಿ ಜಿಲ್ಲಾಡಳಿತಕ್ಕೆ ಟೆನ್ಷನ್ ಅನ್ನ ತಂದಿಟ್ಟಿದ್ದಾಳೆ. ಪೇಷಂಟ್ ನಂಬರ್ 8306 17 ವರ್ಷದ ಯುವತಿ ಕೊರೋನಾ ಸೋಂಕು ದೃಢವಾಗಿದ್ದು ಈಕೆ ಎಂಗೇಜ್ಮೆಂಟ್ ಒಂದರಲ್ಲಿ ಭಾಗವಹಿಸಿದ್ದಾಳೆ. ಈಕೆಯ ಅಕ್ಕನ ನಿಶ್ಚಿತಾರ್ಥದಲ್ಲಿ ಎಲ್ಲಾ ಕಡೆ ಓಡಾಡಿದ್ದು ನಿಶ್ಚಿತಾರ್ಥಕ್ಕೆ ಬಂದವರಿಗೆ ಆತಂಕ ಎದುರಾಗಿದೆ. ಎಂಗೇಜ್ಮೆಂಟ್ಗೂ ಮೊದಲು ಬಾಲಕಿಗೆ ಕೆಮ್ಮು, ಶೀತ, ಜ್ವರ ಕಾಣಿಸಿಕೊಂಡಿತ್ತು. ಆಗ ಚಿಕಿತ್ಸೆ ಸಹ ಪಡೆದಿದ್ದು. ಈ ವೇಳೆ ಆಕೆಯ ಸ್ವಾಬ್ ಟೆಸ್ಟ್ ಪರೀಕ್ಷೆಗೆ ಕಳುಹಿಸಿಕೊಡಲಾಗಿತ್ತು. ಹೋಮ್ ಕ್ವಾರಂಟೈನ್ ಆಗಬೇಕು ಅಂತ ಸೂಚನೆಯನ್ನ ನೀಡಿದ್ರು. ಆಕೆ ಅಕ್ಕನ ನಿಶ್ಚಿತಾರ್ಥದಲ್ಲಿ ಭಾಗವಹಿಸುವಂತ ಮೂಲಕ ಎಡವಟ್ಟನ್ನ ಮಾಡಿದ್ದಾಳೆ. ಇದೀಗ ಈಕೆಗೆ ಕೊರೋನಾ ಪಾಸಿಟಿವ್ ದೃಢವಾಗಿದ್ದು ಎಂಗೇಜ್ಮೆಂಟ್ಗೆ ಬಂದವರನ್ನೆಲ್ಲ ವಿಜಯಪುರ ಜಿಲ್ಲಾಡಳಿತ ಹುಡುಕ್ತಾ ಇದೆ. ಬಾಲಕಿಯ ಸಂಪರ್ಕಕ್ಕೆ ಬಂದಿದ್ದವರಲ್ಲಿ ಈಗಾಗಲೇ 130 ಜನ ಸ್ವಾಬ್ ಅನ್ನ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ. ಎಂಗೇಜ್ಮೆಂಟ್ ಅಲ್ಲಿ ಪಾಲ್ಗೊಂಡಂತಹ ಎಲ್ಲ ಜನರು ಇವತ್ತು 79 ಸ್ವಾಬ್ಗಳನ್ನು ಕಲೆಕ್ಟ್ ಮಾಡಿದ್ದೀವಿ. ನಾಳೆ ಮತ್ತೆ 50 ಸ್ವಾಬ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ.
ಆಮೇಲೆ ಇವತ್ತು ತಕ್ಷಣದಿಂದಲೇ ಆ ಏರಿಯಾವನ್ನು ನಾವು ಸೀಲ್ ಡೌನ್ ಮಾಡುವಂಥದ್ದು ಮತ್ತು ಅಲ್ಲಿ ಇತರೆ ಆ್ಯಕ್ಟಿವಿಟೀಸ್ಗಳಿಗೆ ಸ್ಟಾಪ್ ಮಾಡುವಂಥದ್ದು ಕ್ರಮವನ್ನು ತಗೊಳ್ಳೋದಕ್ಕೆ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ. ಕಲಬುರಗಿಯಲ್ಲಿ ಇವತ್ತಿನಿಂದ ಖ್ವಾಜಾ ಬಂದೆ ನವಾಜ್ ದರ್ಗಾಕ್ಕೆ ಪ್ರವೇಶವನ್ನು ನೀಡಲಾಗ್ತಾ ಇದೆ. 3 ತಿಂಗಳ ನಂತರ ಜನರಿಗೆ ದರ್ಗಾ ಪ್ರವೇಶಕ್ಕೆ ಅವಕಾಶವನ್ನು ನೀಡಲಾಗಿದೆ. ಮಂದಿರ, ಮಸೀದಿ, ಚರ್ಚ್ ತೆರೆಯಲು ರಾಜ್ಯ ಸರ್ಕಾರ ಅನುಮತಿ ನೀಡಿದರೂ ಇಷ್ಟು ದಿನ ದರ್ಗಾ ಪ್ರವೇಶ ಪ್ರಕ್ರಿಯೆಗೆ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತಿನಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳ ನಂತರ ಭಕ್ತರ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 2 ಹಾಗೆಯೇ ಸಂಜೆ 4:15ರಿಂದ ರಾತ್ರಿ 7:30 ತನಕ ಪ್ರವೇಶಕ್ಕೆ ಅವಕಾಶವನ್ನು ನೀಡಲಾಗಿದ್ದು 10 ವರ್ಷದೊಳಗಿನ ಮಕ್ಕಳು ಹಾಗೆಯೇ 60 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಪ್ರವೇಶ ನಿರ್ಬಂಧವನ್ನು ಹೇರಲಾಗಿದೆ. ಯಾದಗಿರಿಯಲ್ಲಿ ಕೋವಿಡ್ ಟೆಸ್ಟ್ ಮಾಡುವಂತ ವಿಚಾರದಲ್ಲಿ ಮಾತಿನ ಚಕಮಕಿ ನಡೆದಿದೆ. ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಿಕ್ಕೆ ಹೋದವರ ಸ್ಯಾಂಪಲ್ ಸಂಗ್ರಹ ಮಾಡಿದಂತ ಲ್ಯಾಬ್ನ ಸಿಬ್ಬಂದಿ ವಿರುದ್ಧ ಜನ ಆಕ್ರೋಶಗೊಂಡಿದ್ದಾರೆ. 3 ದಿನವಾದರೂ ಕೂಡ ಸ್ಯಾಂಪಲ್ ಸಂಗ್ರಹ ಮಾಡಿಲ್ಲ, ಬೇಗ ಮಾಡಬೇಕು ಅಂತ ಮಹಿಳೆ ನೋವನ್ನ ತೋಡಿಕೊಂಡಿದ್ದಾರೆ. ಈ ವೇಳೆ ಸ್ಯಾಂಪಲ್ ಸಂಗ್ರಹ ಮಾಡುತ್ತೇವೆ, ತಾಳ್ಮೆಯಿಂದ ಇರಬೇಕು ಅಂತ ಸಿಬ್ಬಂದಿ ಕಿವಿ ಮಾತನ್ನ ಹೇಳಿದ್ದಾರೆ. ಮಾತಿಗೆ ಮಾತು ಬೆಳೆದು ಸಾರ್ವಜನಿಕರು ಹಾಗೂ ಲ್ಯಾಬ್ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿ ನಡೆದಿದೆ. ಒಂದು ಟ್ರಿಪ್ ವೇಳೆ ಇಷ್ಟೇ ಹಣ ಸಂಗ್ರಹ ಮಾಡಬೇಕು ಅಂತ ನೀಡಿದ ಟಾರ್ಗೆಟ್ ಅನ್ನು ಸಾರಿಗೆ ಇಲಾಖೆ ಅಧಿಕಾರಿಗಳು ರದ್ದು ಮಾಡಿದ್ದಾರೆ. ಲಾಕ್ಡೌನ್ ನಡುವೆ ಕೆಎಸ್ಆರ್ಟಿಸಿ ಚಾಲಕರಿಗೆ ಟಾರ್ಗೆಟ್ ಅನ್ನು ನೀಡಲಾಗಿತ್ತು. ತೀವ್ರ ವಿರೋಧ ಹಿನ್ನೆಲೆಯಲ್ಲಿ ಈಗ ಟಾರ್ಗೆಟ್ ರದ್ದು ಮಾಡಲಾಗಿದೆ. 300 ಕಿಲೋಮೀಟರ್ ಓಡಿಸಿ 9,000 ರೂಪಾಯಿ ಆದಾಯ ತರಲೇಬೇಕು. 280 ಕಿಲೋಮೀಟರ್ ಓಡಿಸಿದ್ರೆ 7,000 ರೂಪಾಯಿ ಆದಾಯ ತರಲೇಬೇಕು ಅಂತ ಅಧಿಕಾರಿಗಳು ಸಾರಿಗೆ ಇಲಾಖೆ ನೌಕರರಿಗೆ ಟಾರ್ಗೆಟ್ ಅನ್ನು ಕೊಟ್ಟಿದ್ರು. ನೀವು ನೀಡಿರೋ ಟಾರ್ಗೆಟ್ ಮಾಡೋಕೆ ಆಗಲ್ಲ ಅಂತ ನೌಕರರು ಆಕ್ರೋಶ ಹೊರಹಾಕಿದ ಮೇಲೆ ಕೆಎಸ್ಆರ್ಟಿಸಿ ಚಾಲಕರಿಗೆ ನೀಡಿದ ಟಾರ್ಗೆಟ್ ರದ್ದು ಮಾಡಲಾಗಿದೆ. ತಮಿಳುನಾಡಿನಲ್ಲಿ ಮತ್ತೋರ್ವ ಶಾಸಕರಿಗೆ ಕೊರೋನಾ ಸೋಂಕು ತಗುಲಿದೆ. ಡಿಎಂಕೆ ಶಾಸಕ ವಸಂತನ್ ಕಾರ್ತಿಕೇಯನ್ ಅವರಿಗೆ ಕೊರೋನಾ ಸೋಂಕು ತಗುಲಿರುವಂತದ್ದು ದೃಢಪಟ್ಟಿದೆ. ಸೋಂಕು ತಗುಲಿದೆ ಅಂತ ಡಿಎಂಕೆ 2ನೇ ಶಾಸಕರು ಇವರಾಗಿದ್ದು, ತಮಿಳುನಾಡಿನ 3 ಶಾಸಕರಲ್ಲಿ ಇವರೊಬ್ಬರಾಗಿದ್ದಾರೆ. ಕಾರ್ತಿಕೇಯನ್ ಮತ್ತು ಅವರ ತಾಯಿ ಇಬ್ಬರಿಗೂ ಸೋಂಕು ತಗುಲಿರುವಂತದ್ದು ದೃಢಪಟ್ಟಿದೆ. ಇವರ ಜೊತೆಗೆ ಶಾಸಕನ ಪತ್ನಿ ಮತ್ತು ಮಗಳು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅಂತ ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಲಾಕ್ಡೌನ್ ಸಮಯದಲ್ಲಿ ಕಾರ್ತಿಕೇಯನ್ ತುಂಬಾ ಕಠಿಣ ಶ್ರಮವನ್ನು ವಹಿಸಿದ್ರು, ತುಂಬಾ ಜನರಿಗೆ ಸಹಾಯವನ್ನು ಮಾಡಿದ್ರು. ಅವರ ಜೊತೆ ಮಾತನಾಡಿ ಆತ್ಮವಿಶ್ವಾಸವನ್ನ ತುಂಬಿದ್ದೇನೆ ಅಂತ ಡಿಎಂಕೆ ಅಧ್ಯಕ್ಷ ಸ್ಟಾಲಿನ್ ಟ್ವೀಟ್ ಅನ್ನು ಮಾಡಿದ್ದಾರೆ. ಉಳಿದಿರೋ ಪ್ರಮುಖ ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ಈ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಜನಪ್ರತಿನಿಧಿಗಳು ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಸರ್ಕಾರಿ ಬಸ್ನಲ್ಲಿ ಸಾಮಾಜಿಕ ಅಂತರವಿಲ್ಲದೆ ಮಾಸ್ಕ್ ವಿತರಣೆ ಮಾಡಿದ್ದಾರೆ ಶಾಸಕ ಅರುಣ್ ಕುಮಾರ್ ಪೂಜಾರ. ರಾಣೆಬೆನ್ನೂರಿನಲ್ಲಿ ಈ ಘಟನೆ ನಡೆದಿದೆ. ಬಸ್ನಲ್ಲಿ ಒಂದು ಸೀಟ್ನಲ್ಲಿ 3 ಜನ ಪ್ರಯಾಣಿಕರು ಕುಳಿತಿದ್ರೂ ಕೂಡ ಶಾಸಕರು ಸುಮ್ಮನಿದ್ರು. ಅಲ್ಲದೆ ತಮ್ಮ ಬೆಂಬಲಿಗರೊಂದಿಗೆ ಹೋಗಿ ಮಾಸ್ಕ್ ವಿತರಣೆ ಮಾಡಿದ್ದಾರೆ. ಜನಸಾಮಾನ್ಯರಿಗೆ ಬುದ್ಧಿ ಹೇಳಬೇಕಾಗಿದ್ದಂತ ಶಾಸಕರೇ ಹೀಗೆ ಮಾಡಿದ್ರೆ ಹೇಗೆ? ಅವರಿಗೆ ಬುದ್ಧಿ ಹೇಳುವವರೇ ಇಲ್ವಾ ಅಂತ ಸಾಮಾನ್ಯರು ಮಾತನಾಡಿಕೊಳ್ಳುವಂತಾಗಿದೆ. ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅಧಿಕಾರಿಯೊಬ್ಬರಿಗೆ ಕ್ಲಾಸ್ ತಗೊಂಡಿದ್ದಾರೆ. ಮೈಸೂರಲ್ಲಿ ವರುಣಾ ಕ್ಷೇತ್ರದಲ್ಲಿ ಕೆಲಸ ಮಾಡದ ಅಧಿಕಾರಿಗೆ ಚಳಿ ಬಿಡಿಸಿದ್ದಾರೆ. ಕಳೆದ 4 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗೆ ಬೈತಿರುವಂತಹ ವಿಡಿಯೋ ವೈರಲ್ ಆಗಿದೆ. ನಮ್ಮವರು ಅಂತ ಸುಮ್ಮನೆ ಇದ್ದೀನಿ, ಇಲ್ಲ ಅಂದ್ರೆ ನಾನೇ ನಿಮ್ಮ ಮೇಲೆ ಕ್ರಮಕ್ಕೆ ಬರೀತೀನಿ, ನಿಮ್ಮ ಮೇಲೆ ಸಾಕಷ್ಟು ದೂರ ಬರ್ತಾ ಇವೆ, ಕೆಲಸ ಮಾಡದೇ ಇದ್ರೆ ಹುಷಾರ್ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಬಂದ್ ಮಾಡಿಸ್ಕೋಬೇಕಾಗಿತ್ತು, ಅದು ನಿಮ್ ಕೆಲಸ. ಅದು ಇಲ್ಲೇನ್ ಮಾಡ್ಬೇಕು, ಅದನ್ನ ಎಷ್ಟರಿ ಹೇಳೋದು ಇದನ್ನ ಮಾಡಿಸಿ ಅಂತ. ಸುಮ್ಮನೆ ರೀ, ನಾನು ನೋಡ್ತೀನಿ ನಿಮ್ಗೆ ಬಹಳಷ್ಟು ಕಂಪ್ಲೇಂಟ್ ಬರ್ತಾ ಇದೆ. ಏನೋ ನಮ್ ಕಡೆಯವರು ಉಳಿಸ್ಕೊಳ್ಳಿ ಅಂತ ಹೇಳಿದ್ ಉಳಿಸ್ಕೊಂಡಿದ್ದೀನಿ, ಹಂಗಂತ ಅಂದ್ಬಿಟ್ಟು ಅದನ್ನೇ ಅಡ್ವಾಂಟೇಜ್ ತಗೊಂಡು ಇಷ್ಟ ಬಂದಾಗ ಆಟಾಡಕ್ಕಾಗಲ್ಲ. ಇಲ್ಲಿ ಎಷ್ಟು ಕೆಲಸಗಳು ಬಾಕಿ ಇದೆ, ಇಲ್ಲಿ ಮಾಡಿಸಿ ಅದನ್ನ. ಸಕ್ಕರೆ ನಿರ್ದೇಶನಾಲಯ ಕಚೇರಿ ಇನ್ನೇನು ಬೆಳಗಾವಿಗೆ ಶಿಫ್ಟ್ ಆಗುತ್ತೆ ಅನ್ನೋವಾಗಲೇ ಕೈಗಾರಿಕಾ ಇಲಾಖೆಯಲ್ಲಿ ಸಕ್ಕರೆ ಇಲಾಖೆಯನ್ನ ವಿಲೀನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸಂಪುಟ ಉಪಸಮಿತಿ ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದ್ದು, ತಾತ್ಕಾಲಿಕವಾಗಿ ಬೆಂಗಳೂರಿನಲ್ಲಿ ಸಕ್ಕರೆ ನಿರ್ದೇಶನಾಲಯ ಮುಂದುವರಿಸಲಿಕ್ಕೆ ಸಚಿವರು ಪತ್ರವನ್ನು ಬರೆದಿದ್ದಾರೆ. ಸರ್ಕಾರದ ನಿರ್ಧಾರಕ್ಕೆ ಉತ್ತರ ಕರ್ನಾಟಕ ರೈತರು ಆಕ್ರೋಶವನ್ನು ಹೊರಹಾಕಿದ್ದು, ಬೆಳಗಾವಿಯಲ್ಲಿ ಸಚಿವ ಶಿವರಾಮ್ ಹೆಬ್ಬಾರ್ಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಮುತ್ತಿಗೆಯನ್ನು ಹಾಕಲಾಗಿದ್ದು, ಆದೇಶ ವಾಪಸ್ ಪಡೆಯುವಂತೆ ರೈತರು ಆಗ್ರಹ ಮಾಡಿದ್ದಾರೆ. ಜೊತೆಗೆ ಕಬ್ಬಿನ ಬಾಕಿ ಹಣ ತಕ್ಷಣ ಬಿಡುಗಡೆಗೆ ಒತ್ತಾಯವನ್ನ ಮಾಡಿದ್ದಾರೆ.
ತುಮಕೂರು ಹಾಗೂ ರಾಮನಗರ ಜಿಲ್ಲೆಗಳ ಬಿಜೆಪಿ ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆದೇಶವನ್ನು ಹೊರಡಿಸಿದ್ದಾರೆ. ರಾಮನಗರದಲ್ಲಿ ಸಿಎಂ ಶಿಷ್ಯನಿಗೆ ಕೋಕ್ ಕೊಟ್ಟು ಹುಲುವಾಡಿ ದೇವರಾಜ್ರನ್ನು ಆಯ್ಕೆ ಮಾಡಲಾಗಿದೆ. ರುದ್ರೇಶ್ ಬದಲಾವಣೆಗೆ ಪಟ್ಟು ಹಿಡಿದಿದ್ದ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಮತ್ತು ಸಿಪಿ ಯೋಗೇಶ್ವರ್ ಪಟ್ಟನ್ನ ಹಿಡಿದಿದ್ದರು. ಕೊನೆಗೂ ಇಬ್ಬರ ಮಾತಿಗೆ ಬೆಲೆ ಕೊಟ್ಟು ನಳಿನ್ ಕುಮಾರ್ ಕಟೀಲ್ ಹುಲುವಾಡಿ ದೇವರಾಜ್ರನ್ನ ರಾಮನಗರ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ತುಮಕೂರು ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಬಿ ಸುರೇಶ್ ಗೌಡ್ರನ್ನ ಆಯ್ಕೆ ಮಾಡಲಾಗಿದೆ. ಹುಟ್ಟೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ರಾಜಕೀಯ ಜಂಜಾಟದ ಮಧ್ಯೆ ವಿಶ್ರಾಂತಿಗೆ ಶರಣಾಗಿದ್ದಾರೆ. ಪತ್ನಿ ಮಕ್ಕಳ ಜೊತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಶ್ರಾಂತಿಯನ್ನ ಪಡಿತಾ ಇದ್ದು ಕೆಲ ಕಾಲ ಕಾವೇರಿಯಲ್ಲಿ ಮಿಂದು ಮನೆ ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ನಿನ್ನೆ ಕನಕಪುರದಲ್ಲಿ ಮೀಟಿಂಗ್ ನಡೆಸಿದಂತ ಡಿಕೆಶಿ ಕೊರೋನಾ ಬಗ್ಗೆ ಜನಪ್ರತಿನಿಧಿ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ರು. ಗ್ರಹಣ ಮುಕ್ತಾಯದ ನಂತರ ಕಾವೇರಿ ನದಿಯಲ್ಲಿ ಸ್ವಿಮ್ಮಿಂಗ್ ಅನ್ನ ಮಾಡಿ ದೊಡ್ಡಾಲಹಳ್ಳಿಯಲ್ಲಿ ಮನೆ ದೇವರಿಗೆ ಪೂಜೆಯನ್ನ ಮಾಡಿದ್ದಾರೆ. ಭಾರತ ಚೀನಾ ಗಡಿಯಲ್ಲಿ ಉದ್ವಿಗ್ನತೆ ನಿರ್ಮಾಣವಾಗಿರುವಂತಹ ಹಿನ್ನೆಲೆಯಲ್ಲಿ ಚೀನಾ ಉತ್ಪನ್ನಗಳನ್ನು ನಿಷೇಧಿಸಲಿಕ್ಕೆ ಕೇಂದ್ರ ಸರ್ಕಾರ ತಯಾರಿಯನ್ನ ನಡೆಸಿದೆ. ಚೀನಾದಿಂದ ಬರ್ತಾ ಇರುವಂತಹ ಉತ್ಪನ್ನಗಳು ಯಾವುದು, ಕಡಿಮೆ ಆಮದು ಸುಂಕ ಇರುವಂತಹ ಉತ್ಪನ್ನಗಳು ಯಾವುದು, ದೇಶೀಯ ಬೆಲೆಗಳಿಗಿಂತ ಕಡಿಮೆ ದರ ಇರುವಂತಹ ಉತ್ಪನ್ನಗಳು ಯಾವುದು ಅಂತ ಚೀನಾ ಉತ್ಪನ್ನಗಳ ಪಟ್ಟಿ ಸಿದ್ಧಪಡಿಸಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಸಚಿವಾಲಯದಲ್ಲಿ ಮಹತ್ವದ ಸಭೆ ನಡೆಸಲಾಗಿದೆ. ಚೀನಾದ ಆಮದು ಅವಲಂಬನೆ ಕಡಿಮೆ ಮಾಡುವ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಆತ್ಮನಿರ್ಭರ್ ಭಾರತ ಉತ್ತೇಜಿಸುವ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಾಗಿದ್ದು ಚೀನಾಗಿಂತ ಕಡಿಮೆ ಬೆಲೆಯಲ್ಲಿ ಭಾರತದಲ್ಲೇ ಆ ಉತ್ಪನ್ನಗಳನ್ನು ಉತ್ಪಾದಿಸುವಂತ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಭಾರತ ತನ್ನ ಶೇಕಡ 14% ಆಮದಿಸುವಂತಹ ಉತ್ಪನ್ನಗಳನ್ನ ಚೀನಾದಿಂದಲೇ ಬರ್ತಾ ಇರುವಂತದ್ದು. ಸೆಲ್ಫೋನ್, ಟೆಲಿಕಾಂ, ವಿದ್ಯುತ್, ಪ್ಲಾಸ್ಟಿಕ್, ಆಟಿಕೆಗಳು ಮತ್ತು ಔಷಧ ಪದಾರ್ಥಗಳು, ಮುದ್ರಣಶಾಯಿ, ಬಣ್ಣಗಳು ಮತ್ತು ವಾರ್ನಿಷ್ಗಳು ಮತ್ತು ಕೆಲವು ತಂಬಾಕು ವಸ್ತುಗಳ ಪ್ರಮುಖ ಪೂರೈಕೆದಾರ ದೇಶ ಚೀನಾ ಆಗಿದೆ. ಭಾರತ ಮತ್ತು ಚೀನಾ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿರುವುದರಿಂದ ಗಡಿ ಒಪ್ಪಂದದ ವಿಚಾರವಾಗಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂದರೆ LAC ಉದ್ದಕ್ಕೂ ಶಸ್ತ್ರಾಸ್ತ್ರ ಬಳಸುವ ಬಗ್ಗೆ ಕೆಲವು ನಿಯಮಗಳನ್ನು ಬದಲಿಸಿಕೊಳ್ಳಲು ಭಾರತ ಸರ್ಕಾರ ಮುಂದಾಗಿದೆ. 1962 ಮತ್ತು 2005ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಆಗಿರುವಂತಹ ಒಪ್ಪಂದದ ಅನುಸಾರ 3488 ಕಿಲೋಮೀಟರ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಉದ್ದಕ್ಕೂ ಎರಡೂ ದೇಶಗಳು ಶಸ್ತ್ರಾಸ್ತ್ರ ಯೂಸ್ ಮಾಡುವಂತಿಲ್ಲ. ಈಗ ಚೀನಾ ಈ ಒಪ್ಪಂದವನ್ನು ಉಲ್ಲಂಘನೆ ಮಾಡಿರುವುದರಿಂದ ಭಾರತ ಕೂಡ ತಾನು ಪಾಲಿಸಬೇಕಾದ ನಿಯಮಗಳಲ್ಲಿ ಬದಲಾವಣೆ ಮಾಡಿಕೊಳ್ಳೋಕೆ ನಿರ್ಧಾರವನ್ನು ಮಾಡಿಕೊಂಡಿದೆ. ಅಸಾಧಾರಣ ಸಂದರ್ಭಗಳಲ್ಲಿ ಶಸ್ತ್ರಾಸ್ತ್ರ ಬಳಸಲು ತೀರ್ಮಾನವನ್ನು ಮಾಡಲಾಗಿದೆ. ದೇಶದಲ್ಲಿ ತೈಲೋತ್ಪನ್ನಗಳ ದರ ಏರಿಕೆ ಮುಂದುವರೆದಿದ್ದು ಪ್ರತಿ ಲೀಟರ್ ಪೆಟ್ರೋಲ್ ದರದಲ್ಲಿ 34 ಪೈಸೆ ಮತ್ತು ಪ್ರತಿ ಲೀಟರ್ ಡೀಸೆಲ್ ದರದಲ್ಲಿ 58 ಪೈಸೆ ಏರಿಕೆ ಆಗಿದೆ. ಲಾಕ್ಡೌನ್ ಸಡಿಲಿಕೆ ಆಗಿ ಬೇಡಿಕೆ ಹೆಚ್ಚುತ್ತಿದ್ದಂತೆ ದಿನೇ ದಿನೇ ದರ ಹೆಚ್ಚಳ ಸಾಮಾನ್ಯವಾಗಿದೆ. ಸತತ 16 ದಿನಗಳಿಂದ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಳ ಕಾಣ್ತಾ ಇದ್ದು ಇಂದು ಸಹ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗಿದೆ. 16 ದಿನದಲ್ಲಿ ಪೆಟ್ರೋಲ್ ಬೆಲೆ 8.30 ರೂಪಾಯಿ ಹೆಚ್ಚಳವಾದರೆ ಡೀಸೆಲ್ ಲೀಟರ್ ಒಂದಕ್ಕೆ 9.46 ರೂಪಾಯಿ ಏರಿಕೆ ಆಗಿದೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ 82.15 ರೂಪಾಯಿ ಇದ್ದರೆ ಡೀಸೆಲ್ ಬೆಲೆ 74.98 ರೂಪಾಯಿಗೆ ಏರಿಕೆ ಆಗಿದೆ. ವಿಶ್ವದಲ್ಲಿ ಕಳೆದ 24 ಗಂಟೆಗಳಲ್ಲಿ 1,83,000 ಹೊಸ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿವೆ. ಜಾಗತಿಕವಾಗಿ ಒಟ್ಟಾರೆ ಸೋಂಕಿತರ ಸಂಖ್ಯೆ 90,46,215ಕ್ಕೆ ಏರಿಕೆಯಾಗಿದೆ. ಬ್ರೆಜಿಲ್ ದೇಶ ಒಂದರಲ್ಲೇ 54,771 ಹೊಸ ಪ್ರಕರಣಗಳು ದಾಖಲಾಗಿದ್ದು ಮೊದಲ ಸ್ಥಾನದಲ್ಲಿರುವಂತಹ ಅಮೆರಿಕದಲ್ಲಿ 36,617 ಪ್ರಕರಣಗಳು ದಾಖಲಾಗಿವೆ. ಇನ್ನು ಜಗತ್ತಿನಾದ್ಯಂತ 4,70,703 ಮಂದಿ ಸೋಂಕಿತರು ಕೊರೋನಾ ವೈರಸ್ಗೆ ಬಲಿಯಾಗಿದ್ದಾರೆ. ಈ ಪೈಕಿ ಬ್ರೆಜಿಲ್ನಲ್ಲಿ ನಿನ್ನೆ ಒಂದೇ ದಿನ 640 ಮಂದಿ ಸಾವಿಗೀಡಾಗಿದ್ದು ಆ ಮೂಲಕ ಬ್ರೆಜಿಲ್ನಲ್ಲಿ ಕೊರೋನಾ ವೈರಸ್ಗೆ ಬಲಿಯಾದವರ ಸಂಖ್ಯೆ 50,617ಕ್ಕೆ ಏರಿಕೆಯಾಗಿದೆ. ಒಟ್ಟಾರೆ 90,46,215 ಸೋಂಕಿತರ ಪೈಕಿ 48,38,359 ಮಂದಿ ಸೋಂಕಿತರು ಗುಣಮುಖರಾಗಿದ್ದಾರೆ. ಲಾಕ್ಡೌನ್ ನಂತರ ಬಿಎಂಟಿಸಿ ಬಸ್ನಲ್ಲಿ QR ಕೋಡ್ ವ್ಯವಸ್ಥೆ ಜಾರಿಗೆ ತರಲಾಗಿತ್ತು. ಆದರೆ ಇದರ ಬಗ್ಗೆ ಪ್ರಯಾಣಿಕರು ಅಷ್ಟಾಗಿ ಆಸಕ್ತಿ ತೋರಿಸಿಲ್ಲ. 3,000ಕ್ಕೂ ಹೆಚ್ಚು ಬಸ್ಗಳಲ್ಲಿ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಗೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಆದರೆ ಬಿಎಂಟಿಸಿಯಲ್ಲಿ 1 ಕೋಟಿ ಕಲೆಕ್ಷನ್ ಆದರೆ 50,000ವಷ್ಟೇ ಡಿಜಿಟಲ್ ಪೇಮೆಂಟ್ ಆಗ್ತಾ ಇದೆ. ಒಟ್ಟು ಮೊತ್ತದ 1% ಸಹ ಡಿಜಿಟಲ್ ಪೇಮೆಂಟ್ ಆಗ್ತಾ ಇಲ್ಲ. ದಿನವೊಂದಕ್ಕೆ 50,000 ರಿಂದ 70,000 ಗರಿಷ್ಠ ಮೊತ್ತ ಡಿಜಿಟಲ್ ಪೇಮೆಂಟ್ ಆಗ್ತಾ ಇದೆ.